ಸರ್ ಮತ್ತೆ ಇದು KCA ಮ್ಯಾನೇಜ್ಮೆಂಟ್, RCB ಮ್ಯಾನೇಜ್ಮೆಂಟ್ ಇವರೆಲ್ಲ ಅಮೌಂಟ್ ಬರುತ್ತೆ ಅಂತ ಹೇಳಿದ್ರಿ. ಆದ್ರೆ ಅಷ್ಟೆಲ್ಲ ತಗೊಂಡು ನಮ್ ಜನರ ಮೇಲೆ ಸ್ವಲ್ಪನೂ ಕನ್ಸರ್ನ್ ಇಲ್ಲ. ಸೆಕ್ಯೂರಿಟಿ ಚೆನ್ನಾಗಿಲ್ಲ. ನೀವು ಬೇಕಾದ್ರೆ ಇಂಪ್ರೂವ್ ಮಾಡಬಹುದಲ್ಲ. ಕರ್ನಾಟಕ ಪೊಲೀಸ್ ಎಷ್ಟು ಚೆನ್ನಾಗಿದ್ದಾರೆ. ಈ ದಸರಾ ಹಬ್ಬದ ಟೈಮಲ್ಲಿ ಎಷ್ಟು ಲಕ್ಷಾಂತರ ಜನ ಬರ್ತಾರೆ, ಅದೆಲ್ಲ ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ತಾರೆ. ಈ ತರ ಜನಗಳು ಜಾಸ್ತಿ ಇದ್ದಾಗ ಪೊಲೀಸ್ ಅವ್ರನ್ನ ಹಾಕ್ಬೋದಲ್ಲ ನೀವು? ಉಮೇಶ್ ಸರ್ ಉತ್ತರ ಕೊಡಬಹುದು. ಅಲ್ಲ, ಇದು ಸರ್ಕಾರ ಪೊಲೀಸರು ಹಾಕೋಕ್ಕಿಂತ ಇವರು ಏನಂದ್ರೆ ಇವರು ಅಲ್ಲಿ ಪರ್ಮಿಷನ್ ತಗೋಬೇಕು. ಸರ್ಕಾರ ಪರ್ಮಿಷನ್ ಪೊಲೀಸರಿಗೆ ಪರ್ಮಿಷನ್ ತಗೊಂಡವ್ರು ಇವ್ರಿಗೆ ಕಟ್ಟಬೇಕು, ದುಡ್ಡು ಕಟ್ಟಬೇಕು. ಚಿನ್ನಸ್ವಾಮಿ ಸ್ಟೇಡಿಯಂ ಅವ್ರಿಗೆ ಪೊಲೀಸರಿಗೆ ಅಂತ ಇಷ್ಟು ಅಮೌಂಟ್ ಕಟ್ಟಬೇಕು. ಕಟ್ಟಿದ್ರೇನೆ ಅವ್ರು ಬರೋದು. ಇಲ್ಲಾಂದ್ರೆ ಸುಮ್ನೆ ಅವರು ಬರಕ್ಕಾಗಲ್ಲ. ಅದೇ ಪ್ರಶ್ನೆ ನಿಮಗೆ ತಿರ್ಗಾ ನಾನು ಅದೇನು ಹೇಳಿದ್ದೀನಿ. ಕಟ್ಟಿ ಸರ್, ಅಷ್ಟು ಅಮೌಂಟ್ ಬರುತ್ತಲ್ಲ ಜನಗಿಂತ. ನೀವು ಮೊದಲು IPL ನ ಮತ್ತೆ ನಮ್ ದೇಶಿ ಕ್ರಿಕೆಟ್ ನ ಪಕ್ಕ ಇಟ್ಟು ನೋಡ್ಬೇಕು. ಎರಡು ಜಾಯಿನ್ ಮಾಡಬೇಡಿ. ಮೊದಲನೇದು ನಮ್ಮ ಅಂತಾರಾಷ್ಟ್ರೀಯ ಪಂದ್ಯ ಆಗ್ಲಿ ದೇಶಿ ಪಂದ್ಯ ಆಗ್ಲಿ ಪೊಲೀಸ್ ಜವಾಬ್ದಾರಿ ನಮ್ದು, ಸಂಸ್ಥೆದು. ನಾವು ಹಣ ಕಟ್ಟಿರ್ತೀವಿ, ಪೊಲೀಸ್ ಅವ್ರು ಬರ್ತಾರೆ, ನೋಡ್ಕೊಳ್ತಾರೆ. ಅದೆಲ್ಲ ಒನ್ ಪಾರ್ಟ್ ಆಫ್ ದಿ ಸ್ಟೋರಿ. IPL ವಿಷಯ ಬಂದಾಗ KCA ದುಡ್ಡು ಕಟ್ಟೋದಿಲ್ಲ ಸರ್ ಅದಕ್ಕೆ, ಪೊಲೀಸ್ಗೆ. ಅದು RCB ಕಟ್ಟುತ್ತೆ, DNA ಕಟ್ಟುತ್ತೆ. ಅದು ಅವ್ರದ್ದು ಪ್ರೈವೇಟ್ ಟೂರ್ನಮೆಂಟ್. ಪೊಲೀಸ್ ಪ್ರೊಟೆಕ್ಷನ್ ಕೇಳಿದ್ರೆ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಪೊಲೀಸ್ ಪ್ರೊಟೆಕ್ಷನ್ ಕೇಳೋಂಥದ್ದು ಅವ್ರ ಜವಾಬ್ದಾರಿ. ಅದಕ್ಕೆ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾರ ನಡೆದಾಗ ಪೊಲೀಸ್ ಅವರು ಇಲ್ದಾರ ಏನಾರ ಇದೆ ಹೆಚ್ಚು ಕಡಿಮೆ ಜವಾಬ್ದಾರಿ. IPL ವಿಷಯನ ನೀವು ಸಪರೇಟ್ ಆಗಿ ಇಟ್ಟು ನೋಡಿ. IPL ವಿಷಯ ಸಪರೇಟ್ ಆಗಿ ಮಾತಾಡಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾರ ಆಗಿದ್ರೆ ಅದನ್ನ ಹೇಳಿ. ಜಯಪ್ರಕಾಶ್ ಹೇಳ್ಬೇಕಾದ್ರೆ ಅದು ಒಂದೇ, ಆಸ್ KCA ರೆಪ್ರೆಸೆಂಟೇಟಿವ್ ಬಂದಿದ್ದಾರೆ. ನೀವ್ ಹೇಳೋದು RCBನೇ ಪೊಲೀಸ್ ಅವ್ರಿಗೆ ಪೇ ಮಾಡಿದ್ದಾರೆ, ಕೊಡ್ಲಿ. ಇವ್ರು ಯಾಕೆ ಹೋಗಿ ಸರ್ಕಾರಕ್ಕೆ ಕೇಳಕ್ ಹೋದ್ರು ಪರ್ಮಿಷನ್? ಹೌದು, ತಪ್ಪಾಗಿದೆ. ಅದು ತಪ್ಪಾಗಿದೆ. ಯಾರು ಮಾಡಿದ್ದಾರೋ ನಾನು ಸರ್ಕಾರಕ್ಕೆ ಕೇಳೋದು, ಮತ್ತೆ ಕರ್ನಾಟಕ ಎಲ್ಲ IPL ಫ್ಯಾನ್ಸ್ ಇರಲಿ, ಕರ್ನಾಟಕ ಕ್ರಿಕೆಟ್ ಫ್ಯಾನ್ಸ್ ಕೇಳೋದು ನಮಗ ಹಕ್ಕಿದೆ. ಕೇಳಬೇಕು ಯಾರು ಅದು ಮಾಡಿಸಿದ್ದು, ಅವ್ರನ್ನ ಬಿಡಬಾರ್ದು. ವಿಜಯೋತ್ಸವ ನಡೆಸಬಹುದಾ ಅಂತ ಕೇಳಿರೋದು KCAನು ಬೇರೆಯವ್ರ ಜೊತೆ ಸೇರಿ ಕೇಳಿದ್ದಾರೆ ಅಂತಂದ್ರೆ ಅಲ್ಲಿ ತಪ್ಪಿದೆ, ಒಪ್ಕೊಳ್ತೀನಿ. Like if you see 2,000 rupees, they'll buy and sell in black for 4,000 rupees. Many people buy because of the craze. If you don't like support other like categories, the under 14 and WPL, nobody wants to come. You have to support in the other way. So like 400 crores are there. If you just invest on the door and other things, many people will like to come. But because of the like crowd and other suffocation stuffs, many people don't want to come. Improve the washroom, other places and clean the places. You can invest like 400 crores. So many people will come for the job. Invest in that. What you'll do with that 400 crores after future? ಇದನ್ನ ಪ್ಯೂರ್ ಒಪಿನಿಯನ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ ಸರ್. ಅಂದ್ರೆ ಚಿಕ್ಕ ಮಕ್ಕಳಿಗೂ ಅನ್ಸಕ್ ಶುರುವಾಗಿದೆ, ದುಡ್ಡು ಇಟ್ಕೊಂಡು ಏನ್ ಮಾಡ್ತಿದ್ದೀರಿ ನೀವು. ಒಂದ್ ಕಡೆ ಕ್ರಿಕೆಟ್ಗೆ ಹೊಸ ಕ್ರಿಕೆಟರ್ಸ್ಗೂ ಎಂಕರೇಜ್ ಮಾಡ್ತಿಲ್ಲ, ಈಗ ಬರೋರ್ಗೂನು ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಿಲ್ಲ. ಹಾಗಾದ್ರೆ 400 ಕೋಟಿ ಇದ್ದೇನ್ ಪ್ರಯೋಜನ ಅಂತ ಹೇಳಿದ್ರೆ ನಾನು ಪ್ಯೂರ್ ಒಪಿನಿಯನ್ ಆಗಿ ತಗೊಳ್ತೀನಿ. ಅದೇ ನಿಮ್ ಹತ್ರ 400 crores ಇದೆ, ಅದ್ರಲ್ಲಿ ಇಟ್ಕೊಂಡು ಏನ್ ಮಾಡ್ಬೋದು ನೀವು? ಅದೇ ನೀವು ಕ್ಲೀನ್ ಮಾಡಬಹುದು, ಸ್ಟೇಡಿಯಂಗಳನ್ನ, ವಾಶ್ರೂಮ್ ನ ಡೆವಲಪ್ ಮಾಡಬಹುದು, ಪಾರ್ಕಿಂಗ್ ಏರಿಯಾಸ್ ನ ಇನ್ನೂ ಒಂಚೂರು ದೊಡ್ಡದಾಗಿ ಮಾಡಬಹುದು, ಸೋ ದಟ್ ಪೀಪಲ್ ಕ್ಯಾನ್ ಕಮ್ ಅಂಡ್ ವಾಚ್. ವಿರಾಟ್ ಕೊಹ್ಲಿ ಬಂದ್ ಆಡ್ಬೇಕಾ ಇಲ್ವಾ? ನಿಂಗೆ ಏನ್ ಅನ್ಸುತ್ತೆ? ಬಂದ್ ಆಡ್ಬೋದು, ಬಿಕಾಸ್ ಹಿ ಆಲ್ಸೋ ಲೈಕ್ಸ್ ದಿಸ್ ಸ್ಟೇಡಿಯಂ. ಚಿನ್ನಸ್ವಾಮಿ ಇಂಡಿಯಾ 2024 T20 ವರ್ಲ್ಡ್ ಕಪ್ ಗೆದ್ದಾಗ ಅದು RCB ಕಿನ್ನ ಜಾಸ್ತಿ ಕ್ರೌಡ್ ಇತ್ತು. ಅವಾಗ ಅವ್ರ ಹೆಂಗ್ ಮ್ಯಾನೇಜ್ ಮಾಡಿದ್ರು, ಇವಾಗ ನಮ್ಗೆ ಯಾಕೆ ಮ್ಯಾನೇಜ್ ಮಾಡಕ್ ಆಗಿಲ್ಲ ಅಂತ. ಎಲ್ಲಿ ಇತ್ತು ಅದಕ್ಕಿಂತ ಜಾಸ್ತಿ ಕ್ರೌಡ್? ಬೆಂಗಳೂರಿನಲ್ಲಿತ್ತ? ಹೌದು ಸರ್. ಮುಂಬೈನಲ್ಲಿತ್ತು. 3 ಲಕ್ಷ ಜನ 4 ಲಕ್ಷ ಜನ ಸೇರಿದ್ರಂತೆ. ಇನ್ನು ತುಂಬಾ ಜನ ಇದ್ರು ಮುಂಬೈಯಲ್ಲಿ, ತುಂಬಾ ಜನ ಇದ್ರು. ಆದ್ರೆ ಮುಂಬೈ ಪೊಲೀಸರು ಆರಾಮಾಗಿ ಮ್ಯಾನೇಜ್ ಮಾಡಿದ್ರು. ಅನ್ನೋದಲ್ಲ, ಅವತ್ತು ಅಲ್ಲಿ ಆಗಿರ್ತಕ್ಕಂಥದ್ದು ಉನ್ಮಾದ ಜನ. ಅಲ್ಲಿ ಬಂದಿರತಕ್ಕಂಥ ಜನ ಹೇಗಿತ್ತು ಅಂದ್ರೆ, ನಾನಲ್ಲಿ ಪ್ರತ್ಯಕ್ಷ ಸಾಕ್ಷಿಯಲ್ಲಿ ನಾನು 30 ವರ್ಷದಿಂದ ಸ್ಟೇಡಿಯಂಗೆ ಹೋಗ್ತಾ ಇದ್ದೀನಿ. ಎಷ್ಟು ಅಂತಾರಾಷ್ಟ್ರೀಯ ಪಂದ್ಯಗಳನ್ನ ನೋಡಿದ್ದೀನಿ, ಅಲ್ಲಿ ಬರ್ತಕ್ಕಂಥ ಜನನ ನೋಡಿದ್ದೀನಿ. ಆದ್ರೆ ಅವತ್ತಿನ ದಿನ ಬಂದಿರತಕ್ಕಂಥ ಜನ, ಅದಕ್ಕೆ ನಾನಾ ಕಾರಣಗಳು. ಅಲ್ಲಿ ಏನ್ ವಿಧಾನಸೌಧದ ಹತ್ರ ಬಂದಿದ್ದ ಎಸ್ಕೇಪ್ ಆಗಬೇಕು, ಖಂಡಿತ ಇಲ್ಲ. ನಾನು ಮತ್ತೆ KCA ಬ್ಲೇಮ್ ಮಾಡ್ತಿಲ್ಲ ಸರ್, ಬಟ್ ಒಂದ್ ಕಡೆ ವಿರಾಟ್ ಕೊಹ್ಲಿ ಮೇಲೆ ಕೇಸ್ ಹಾಕಿ, ಇನ್ನೊಂದ್ ಕಡೆ ಅಭಿಮಾನಿಗಳ ಅಭಿಮಾನ ತೋರಿಸೋದು, ಅವ್ರ ಮೇಲೂ ಕೇಸ್ ಹಾಕ್ಬಿಡಿ. ಚಾಪ್ಟರ್ ಕ್ಲೋಸ್ ಅಷ್ಟೇನಾ? ಕಣ್ವಿ ಸರ್, ಇವಾಗ ಬೇಸಿಕ್ ನೀವ್ ಹೇಳಿದ ಕ್ವಶನ್ ನೋಡಂಗಿದ್ರೆ, ರೈಟ್ ಫ್ರಮ್ ಅಂಡರ್ 12, ಅಂಡರ್ 14 ಗ್ರಾಸ್ ರೂಟ್ಸ್ ಇಂದ ದೇರ್ ಶುಡ್ ಬಿ ಝೀರೋ ಕರಪ್ಷನ್ ಸರ್. ಆಸ್ ಸರ್ ಟೋಲ್ಡ್, ನೋ ಪೇ ಅಂಡ್ ಪ್ಲೇ, ಪರ್ಫಾರ್ಮೆನ್ಸ್ ಅಂಡ್ ಪ್ಲೇ, ಸಿಂಪಲ್. ಯಾಕಂದ್ರೆ
ಇವಾಗ ಯಾರು ಇರ್ತಾರೋ ಅಲ್ಲಿ ಗೊತ್ತಿರೋ ಕಡೆ ಇದೆ, ಇವ್ರ ಕ್ಲಬ್ ಇಂದ ಇಬ್ರು, ಅವ್ರ ಕ್ಲಬ್ ಇಂದ ಇಬ್ರು, ಇರೆಸ್ಪೆಕ್ಟಿವ್ ಆಫ್ ಆಡ್ತಾರೋ ಇಲ್ವೋ ಆ ತರ ಇದೆ. ಅರ್ಧ ಟೀಮ್ ಸೆಲೆಕ್ಟ್ ಆಗಿರುತ್ತೆ, ಇನ್ನು ಅರ್ಧ ಟೀಮ್ ಆ ಕ್ಲಬ್ ಇಂದ ಇಬ್ರು, ಇವರು ಈ ಕ್ಲಬ್ ಇಂದ ಇಬ್ರು. ಯಾಕಂದ್ರೆ ಇನ್ನು ಆಫ್ ದ ಟೀಮ್ ಪರ್ಫಾರ್ಮೆನ್ಸ್ ಮೇಲೆ ಸೆಲೆಕ್ಟ್ ಆಗಿರುತ್ತೆ. ಹಂಗಿದ್ದಾಗ ಆಸ್ ಸರ್ ಟೋಲ್ಡ್, ಇವಾಗ ಪ್ರಾಮಿಸಿಂಗ್ ಅಂತ ನೋಡ್ತಿದ್ರೆ ಕರ್ನಾಟಕ ಇಂದ ನನ್ಗೆ ಒಬ್ಬನೇ ಪ್ಲೇಯರ್ ಕಾಣಿಸ್ತಾ ಇರೋದು, ಸ್ಮರಣ್ ಈಸ್ ದ ಓನ್ಲಿ ಆಲ್ ಫಾರ್ಮ್ಯಾಟ್ ಪ್ಲೇಯರ್ ಇನ್ ಕೇಸ್ ಫ್ರಮ್ ಕರ್ನಾಟಕ ಇಫ್ ಯು ಕ್ಯಾನ್ ಗೋ. ಇನ್ ಬೇರೆ ಯಾರಿದ್ರು ಸರ್? ಹಂಗ್ ನೋಡಿದ್ರೆ ನೀವು 2010 ಇಂದ 13 ವರ್ಗೂ ಅನಿಲ್ ಕುಂಬ್ಳೆ ಸರ್ ಇದ್ದಾಗ ದ ವೇ ದ ಕಮಿಟಿ ಹ್ಯಾಡ್ ಡೆವಲಪ್, ವಿ ವನ್ ದ ರಂಜಿ ಟ್ರೋಫಿ ಟ್ವೈಸ್ ಕನ್ಸಿಕ್ಯೂಟಿವ್ಲಿ. ನಂತರ 10 to 13 ಇಂದ ಏನ್ ಕೆಲಸ ಆಗಿರೋದಕ್ಕೆ ತಾನೇ ನೆಕ್ಸ್ಟ್ ರಿಸಲ್ಟ್ ಬಂದಿರೋದು. ಇಷ್ಟು ವರ್ಷ ಅದಾದ್ಮೇಲೆ ಇಷ್ಟು ವರ್ಷ ಇದ್ರಲ್ಲ, ವಾಟ್ ಡಿಡ್ ವಿ ಡೂ? ಏನೂ ನಡೀತಾ ಇಲ್ಲ. ಮಧ್ಯಪ್ರದೇಶ ಗೆತ್ತು ಇಷ್ಟು ವರ್ಷ ನಂತರ, ಅಂದ್ರೆ ಮುಂಚೆ ಗೆಲ್ತಾರಲ್ಲ ರಂಜಿ ಟ್ರೋಫಿ ಗೆತ್ತು. ಕೇರಳ ಫೈನಲ್ಸ್ ಬಂತು ಆಯ್ತಾ. ಆಮೇಲೆ ಇದು ಗುಜರಾತ್ ಅಲ್ಲಿ ನಮ್ಮ ಸೌರಾಷ್ಟ್ರ ಗೆತ್ತು, ಆಮೇಲೆ ವಿದರ್ಭ ಗೆತ್ತು. ಯಾಕೆ ಗೆತ್ತು ಅಂತಂದ್ರೆ ಅವರು ಬಹಳ ಅಂದ್ರೆ ಮೂಲೆಗೂ ಹೋಯ್ತು. ಬಿಸಿಸಿಐ ತಮ್ಮ ಎಷ್ಟು ಪಸರಿಸಿದ್ರು ಅಂದ್ರೆ ಗ್ಲೋಬಲೈಸ್ ಅಲ್ಲ, ನಮ್ಮ ಇಂಡಿಯನೈಸ್ ಮಾಡಿದ್ರು ಅಂತಂದ್ರೆ ಅಲ್ಲಿಂದ ಕೂಡ ರಾಂಚಿಯಿಂದ ಧೋನಿ ಬಂದ್ರು ಅಂದ್ರೆ ಇದಕ್ಕೆಲ್ಲ ಕಾರಣ ಬಿಸಿಸಿಐ ಮಾಡಿದ ಪ್ರಯತ್ನ ಆಯ್ತಾ. ಅವಾಗ ಅಲ್ಲಿಂದ ಬರುವಾಗ ನಾವು ಎಲ್ಲಿ ಹಿಂದೆ ಉಳಿದ್ವಿ ಅದನ್ನ ನಾವು ಯೋಚನೆ ಮಾಡಬೇಕು. ಅವ್ರು ಇಂಪ್ರೂವ್ ಆದ್ರು, ನಾವು ಇನ್ನೂ ಯಾಕೆ ಜಾಸ್ತಿ ಇಂಪ್ರೂವ್ ಆಗಿ. ಸರ್, ಇವಾಗ ಸೊಲ್ಯೂಷನ್ ಏನು ಆಯ್ತು? ನಾನು ಮತ್ತೆ ಹೇಳ್ತಿರೋದೇ ಅಭಿಮಾನಿಗಳಿಗೆ ಕ್ರಿಕೆಟ್ ನೋಡಬೇಕು, ಕ್ರಿಕೆಟರ್ಸ್ ನ ನಮ್ಮೂರ್ನಲ್ಲಿ ನೋಡಬೇಕು. ಏನಾಗಬೇಕು, ಎಲ್ಲಿ ಲೂಪ್ ಹೋಲ್ಸ್ ಇದೆ, ಯಾರು ಸರಿ ಮಾಡಬೇಕು? ಅಲ್ಲ, ಈಗ ಡೆಕುನ ಇದು ಕಮಿಟಿ ಕೊಟ್ಟಿರೋ ಇದನ್ನ ನೀವು ಕಂಪ್ಲೀಟ್ ಆಗಿ ಅದನ್ನ ಮಾಡಬೇಕು. ಯು ಹ್ಯಾವ್ ಟು ಸ್ಟಾರ್ಟ್ ವರ್ಕಿಂಗ್ ಆನ್ ದಟ್. ಅದು ನೀವು ಮಾಡಿದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಜನ ಬರ್ಬೋದು. ಅದ್ ಮಾಡೋ ತನಕ ಬಿಡೋದಿಲ್ಲ, ಸರ್ಕಾರ ಬಿಡಲ್ಲ. ಯಾಕಂದ್ರೆ ಮೊನ್ನೆ ಅವ್ರು ಇನ್ಸ್ಪೆಕ್ಷನ್ ಮಾಡಿದಾಗ ಅವ್ರು ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗಿದ್ದಾರೆ. ಅವರು ಎಲ್ಲ ನೋಡ್ಬೇಕಾದ್ರೆ, ಯಾಕಂದ್ರೆ ಕ್ರಿಕೆಟ್ ಇಸ್ ಒನ್ಲಿ ಅ ಗೇಮ್. ಫ್ಯಾನ್ಸ್ ಬರ್ತಾರೆ, ಅವ್ರನ್ನೂ ನೋಡ್ಕೊಳ್ಳೋಕೆ ಜವಾಬ್ದಾರಿ ಬರುತ್ತೆ. ಸೊ ನಾವ್ ಹೇಳೋದು ಈ ಕಮಿಟಿ ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿದಾರೆ ಕೆಲಸ. ಅದನ್ನ ಮಾಡಿದಾಗ ಕರೆಕ್ಟ್ ಆಗಿ ಮಾಡ್ಲಿ, ಫ್ಯೂಚರಿಸ್ಟಿಕ್ ಆಗಿ ನೋಡ್ಲಿ. ಯಾಕಂದ್ರೆ ನಮ್ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗೆ ಕ್ರಿಕೆಟ್ ನಡಿಬೇಕು. ಅದಾಯ್ತು, ಒಂದ್ ಕಾಲ್ ತುಳಿದಾಯ್ತು, 11 ಜನ ಸತ್ರು, ಅದನ್ನ ಮಶಾನ ಮಾಡಿದ್ದಾರೆ. ಬಟ್ ಕ್ರಿಕೆಟ್ ಹ್ಯಾಸ್ ಟು ಬಿ ಪ್ಲೇಡ್ ಅಂದ್ಬಿಟ್ಟಂದ್ರೆ ಈ ಕಮಿಟಿ ಎಲ್ಲಾ ಪಾಸಿಬಿಲಿಟೀಸ್ ನೋಡಿ ಶುರು ಮಾಡಬೇಕು ಕೆಲಸ. ಕ್ರೀಡೆ ಹೊರಗೆ ಒಳಗಿರುವ ರಾಜಕಾರಣದಿಂದ ಮುಕ್ತವಾಗಿ ಕ್ರೀಡೆಯನ್ನ ಸ್ಪೋರ್ಟಿವ್ ಸ್ಪಿರಿಟ್ ಇಂದ ನೋಡುವಂತಹ ವಾತಾವರಣ, ಹಾಗೆ ಕ್ರೀಡೆಯನ್ನ ಅದರಲ್ಲೂ ಎಸ್ಪೆಷಲಿ ಕ್ರಿಕೆಟ್ ಅನ್ನ ಕ್ರಿಕೆಟ್ ರೀತಿಯಲ್ಲಿ ಆಡಿಸುವ ವಾತಾವರಣ ನಿರ್ಮಾಣವಾಗಲಿ. ಮತ್ತೊಮ್ಮೆ ಅಭಿಮಾನಿಗಳಿಗೆ ಇದ್ದ ಕಹಿ ಘಟನೆಯನ್ನ ಮರೆಸುವಂತಹ ಸಂಭ್ರಮಗಳ ಕ್ರೀಡೆಗಳು ನಮ್ಮದೇ ನೆಲದಲ್ಲಿ ಆಡಿಸುವಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗಲಿ ಅಂತ ಆಶಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಎಲ್ಲರಿಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಹಾಭಾರತ ಕಾರ್ಯಕ್ರಮ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.